ಸರ್ ಇಂದಿನ ಸಂಚಿಕೆಯಲ್ಲಿ ನಮ್ಮ ವೀಕ್ಷಕರಿಗೆ ಒಂದು ಕುತೂಹಲ ಇದೆ. ಅದೇ ನಿರ್ದೇಶಕರುಗಳು ಯಾರ್ಯಾರು ಜಾಸ್ತಿ ಮಾಡಿದ್ದಾರೆ ವಿಷ್ಣು ಸರ್ ಜೊತೆ ಅಂತ ಸ್ವಲ್ಪ ಹೇಳ್ತೀರಿ ಸರ್? ಮೊದಲನೇ ಹೆಸರು HR ಭಾರ್ಗವ್ ಅವರು. HR ಭಾರ್ಗವ್. ಅದೇ ಆ ಹೆಸರುಗಳು ಯಾರ್ಯಾರು ಸ್ವಲ್ಪ ಹೇಳ್ಬಿಡ್ತಾರೆ? HR ಭಾರ್ಗವ್ ಅವರು 22 ಚಿತ್ರಗಳನ್ನು ನಿರ್ದೇಶನ ಮಾಡಿದ್ದಾರೆ ಅವರು. HR ಭಾರ್ಗವ್ 22 ಸಿನಿಮಾ. ಹೌದು, ಆಯಿತಾ. ಮತ್ತು ನಮ್ಮ ತೆಲುಗಿನ ನಿರ್ದೇಶಕರಂಥ ಆ್ಯಕ್ಷನ್ ಡೈರೆಕ್ಟರ್ KSR ದಾಸ್ ಅವರು 14 ಚಿತ್ರಗಳನ್ನು ನಿರ್ದೇಶನ ಮಾಡಿದ್ದಾರೆ. ಮತ್ತು ಆಮೇಲೆ ದಿನೇಶ್ ಬಾಬು 10 ಚಿತ್ರಗಳ ನಿರ್ದೇಶನ ಮಾಡಿದ್ದಾರೆ. SV ರಾಜೇಂದ್ರ ಸಿಂಗ್ ಬಾಬು 7 ಚಿತ್ರಗಳ ನಿರ್ದೇಶನ ಮಾಡಿದ್ದಾರೆ. ವಿಜಯ ರೆಡ್ಡಿ 6 ಚಿತ್ರಗಳ ನಿರ್ದೇಶನ ಮಾಡಿದ್ದಾರೆ. ಇವರು ಒಂದು 5 ಜನರಲ್ಲಿ ಇವರೇ ಜಾಸ್ತಿ ಮಾಡಿದ್ದಾರೆ. 2, 3, 5 ಮಾಡಿರೋರು ಇದ್ದಾರೆ ಅವರಲ್ಲಿ. 4 ಮಾಡಿರೋರು ಇದ್ದಾರೆ. ವಿ ಸೋಮಶೇಖರ್ ಅವರು ಮಾಡಿದ್ದಾರೆ. ಈ ಥರ ಇದ್ದಾರೆ. ಆದರೆ ಈಗ ಎಲ್ಲವನ್ನೂ ನಾವು ಹೇಳ್ತಾ ಹೋದರೆ ದ್ವಾರಕೀಶ್ ಮಾಡಿದ್ದಾರೆ. ದ್ವಾರಕೀಶ್ ಅವರು ಮೊದಲನೇ ಚಿತ್ರ ಬಂದ್ಬಿಟ್ಟು ನೀ ಬರೆದ ಕಾದಂಬರಿ, 2ನೇ ಚಿತ್ರ ಬಂದ್ಬಿಟ್ಟು ನೀ ತಂದ ಕಾಣಿಕೆ. ಅದಾದ ಸ್ವಲ್ಪ ದಿನ ಒಬ್ರಿಗೊಬ್ರು ದೂರ. ಆನಂತರ ಅವರು ಕೊನೆಗೆ ಪ್ರಾರಂಭ ಮಾಡಿದ್ದೆ ರಾಯರು ಬಂದರು ಮಾವನ ಮನೆಗೆ, ಪಾರ್ಟ್ನರ್ಶಿಪ್ನಲ್ಲಿ ಅವರೇ ಡೈರೆಕ್ಟರ್ ಅದಕ್ಕೆ. ಆನಂತರ ಕಿಲಾಡಿಗಳು ಅಂತ ಒಂದು ಚಿತ್ರ ಮಾಡಿದರು ಅವರು. ಇಲ್ಲ, 4 ಚಿತ್ರಗಳಿಗೆ ಮಾತ್ರ ಅವರು ಡೈರೆಕ್ಟರ್ ಆದರು. ಇವ್ರ ಚಿತ್ರಗಳಿಗೆ ಆಪ್ತಮಿತ್ರ ಅಂತೇಳಿ ಅವರು ನಿರ್ಮಾಣದ ಸಮಸ್ಯೆಯಿಂದ ಬಂದ ಚಿತ್ರ. ಆದರೆ ಅದರ ಡೈರೆಕ್ಟರ್ ಬಂದ್ಬಿಟ್ಟು ಪಿ ವಾಸು. ಹೌದು. ಆಮೇಲೆ ದ್ವಾರಕೀಶ್ ಅವರು ಏನೇ ಆದರೂ ಸಹ ವಿಷ್ಣುವರ್ಧನ್ ಜೊತೆ ಅಷ್ಟೊಂದು 14 ಚಿತ್ರಗಳ ನಿರ್ಮಾಣ ಮಾಡಿದ್ದಾರೆ ಅವರು. ಅತಿ ಹೆಚ್ಚು ಅವರೇ. ಹೌದು. ಆಮೇಲೆ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಮೊದಲನೇ ಬಣ್ಣದ ಸಿನಿಮಾಸ್ಕೋಪ್ ಚಿತ್ರ ಅಂತ ಬಂದಿದ್ದೇ ಸೋತಿಸಂದ ಸೌಭಾಗ್ಯ. ವಿಷ್ಣುವರ್ಧನ್ ರಾಜೇಶ್ ಅಭಿನಯ ಮಾಡಿದರು. ಮಂಜುಳಾ ಹೀರೋಯಿನ್ ಅದರಲ್ಲಿ. AV ಶೇಷಗಿರಿರಾವ್ ಡೈರೆಕ್ಟ್ರು, GK ವೆಂಕಟೇಶ್ ಮ್ಯೂಸಿಕ್. ಅದ್ಭುತವಾದ ಚಿತ್ರ ಅದು ಒಂದು ಚಿಕ್ಕ ಸೊಸೆ ಅಂತ ಒಂದು ನಾಟಕ. ಅದು ನಾಟಕದ ಈ ದುತ್ತರ್ಗಿ ಅನ್ನೋರು ನಾಟಕ ಬರೆದಿದ್ರು. ಆ ನಾಟಕದಿಂದ ಮಾಡಿದ್ದು. ಆನಂತರ ಕನ್ನಡ ಚಿತ್ರದಲ್ಲಿ ಮೊದಲನೇ ವಿದೇಶಿಯ ಚಿತ್ರ, ವಿದೇಶದಲ್ಲಿ ಚಿತ್ರೀಕರಣವಾದ ಚಿತ್ರ ಅಂತ ಹೇಳಿದ್ರೆ ಸಿಂಗಾಪುರ್ನಲ್ಲಿ ರಾಜ ಕುಳ್ಳ. ಅದೇ ಮೊದಲನೇ ಸಿನಿಮಾ ಕನ್ನಡ ಚಿತ್ರ. ಹೌದು, ದಾಖಲೆಗಳವೆಲ್ಲ. ಹೌದು. ಇಲ್ಲ, ಅವರಿಬ್ಬರ ಜೋಡಿ ಮಾತ್ರ ಅದ್ಭುತ. ಚೆನ್ನಾಗಿ ಇರೋದು, ಜನಗಳು ಅಷ್ಟೇ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಹೌದು, ಅದೇ ಇತ್ತು. ಆ ರೀತಿ ಆನಂತರ ನಾವು ಅವರ ಜೊತೆ ಚಿತ್ರಗಳನ್ನು ಮಾಡಿರ್ತಕ್ಕಂಥ ನಾಯಕಿಯರು ಅಂತ ನೋಡಿದರೆ, ನಾಯಕಿಯರ ವಿಚಾರದಲ್ಲಿ ಬಂದರೆ ಅತಿ ಹೆಚ್ಚು ನಾಯಕಿಯಾಗಿ ನಟನೆ ಮಾಡಿರ್ತಕ್ಕಂಥ ಅಂದರೆ ಆರತಿ ಅವರು. ಆರತಿ 17 ಸಿನಿಮಾ ಮಾಡಿದ್ದಾರೆ ಅವರು. ಹೌದು, ನಾಯಕಿ. ಆನಂತರ ಮಂಜುಳಾ 15 ಸಿನಿಮಾ. ಹೌದು. ಆಮೇಲೆ ಭಾರತೀಯವರು 10 ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಸುಹಾಸಿನಿಯವರು 4 ಸಿನಿಮಾ ಅನಿಸುತ್ತೆ ನನ್ನ ಫಿಲ್ಮಲ್ಲಿ, 4 ಅಥವಾ 5 ಇರ್ಬೋದು. ಜಯಂತಿಯವರು ಅಷ್ಟೇ 4-5 ಇದ್ದಾರೆ. ಮಾಧವಿ ಮಾತ್ರ 7 ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಮಾಧವಿ. ಆಮೇಲೆ ಅವರು ಭಾಳಷ್ಟು ಜನ ದೊಡ್ಡ ಇವ್ರ ಜೊತೆಲೆಲ್ಲ ಆ್ಯಕ್ಟ್ ಮಾಡಿದ್ದಾರೆ. ಎಲ್ಲ ಹೀರೋಯಿನ್ಗಳ ಹೆಸರು ಹೇಳ್ತಾ ಹೋದ್ರೆ ನಿನಗೆ ಸಾಮಾನ್ಯ ಒಂದು ಅರ್ಧ ಗಂಟೆ ಬೇಕು. ಯಾಕೆಂದರೆ 106 ಜನರ ಹೆಸರನ್ನು ಹೇಳಬೇಕು ನಾನು. ಏನು ದೊಡ್ಡ ಅಂದರೆ ಬೇರೆ ಬೇರೆ ಇಂಡಸ್ಟ್ರಿಯಲ್ಲಿ ಇರ್ತಕ್ಕಂಥವ್ರು ಸಹ ಬಂದು ಅವ್ರ ಜೊತೆಲೇ ನಟನೆ ಮಾಡಿದ್ದಾರೆ. ಇವರು ಬರೀ ನಾಯಕರಷ್ಟೇ ಅಲ್ಲ, ಗಾಯಕರು ಹೌದು. ಮೊದಲನೇದಾಗಿ ಅವರ ಬಾಲ್ಯದ ಗೆಳೆಯ SV ರಾಜೇಂದ್ರ ಸಿಂಗ್ ಬಾಬುರವರು ನಾಗರಹೊಳೆ ಚಿತ್ರದಲ್ಲಿ ಭಾರತೀಯವರ ಜೊತೆ ಇವರಿಗೆ ಹಾಡು ಹಾಡಿಸಿದ್ರು. ಅದೇ ಮೊದಲನೇ ಹಾಡು, ಚಲನಚಿತ್ರ ಗೀತೆ ಅಂತೀವಲ್ಲ, ವಿಷ್ಣುವರ್ಧನ್ ಆಡಿದ ಮೊದಲನೇ ಚಲನಚಿತ್ರ ಗೀತೆ ಅದೇ ನಾಗರಹೊಳೆ ಚಿತ್ರದ್ದು. ಈ ಸ್ನೇಹಕ್ಕೆ ಮೈ ಮಾಟಕ್ಕೆ ಅಂತ ಹೇಳ್ಬಿಟ್ಟು, ಈ ಸ್ನೇಹಕ್ಕೆ ಮೈ ಮಾಟಕ್ಕೆ ನಾ ಸೋತೆ ಈ ಸ್ನೇಹಕ್ಕೆ ಅಂಥೇಳಿ ವಿಷ್ಣುವರ್ಧನ್ ಮತ್ತು ಭಾರತೀಯವರಿಬ್ಬರು ಜೊತೆಗೂಡಿ ಆಡಿರ್ತಕ್ಕಂಥ. ಎರಡನೇ ಸಿನಿಮಾ ಬಂದ್ಬಿಟ್ಟು ಕಿಲಾಡಿ ಕಿಟ್ಟು.
ಕಿಲಾಡಿ ಅದು ಇವ್ರಲ್ಲ ಕಿಲಾಡಿ ಕೆ ಎಸ್ ಆರ್ ದಾಸ್. ಹಾಂ, ಕಿಲಾಡಿ ಕಿಟ್ಟಿ ಬಂದ್ಬಿಟ್ಟು ಶಾಸ್ತ್ರಿ ಅಸೋಸಿಯೇಟ್ಸ್ ಅಂತೇಳಿ DTS ರಾವ್ ಅವರು ಇವರೆಲ್ಲ ಸೇರಿ ಮೈಸೂರಿನವರೇ ಅದಕ್ಕೆ ಮಾಡಿದರು. ಮೊದಲನೇದಾಗಿ ಮೋಹನ್ ಮೈಸೂರು ಮೋಹನ್ ಅಂತ ಹೇಳ್ಬಿಟ್ಟು ಮೋಹನ್ ಕುಮಾರ್ ಅಂತೇಳಿ ಅವ್ರನ್ನ ಅದರಲ್ಲಿ ಸಂಗೀತ ನಿರ್ದೇಶಕರಾದರು ಅವರು. ಅದರಲ್ಲಿ ಆ ಚಿತ್ರಕ್ಕೆ ಅವರು ಸಾರು ಪಾರ್ಟ್ನರ್ ಅನ್ಸುತ್ತೆ ಅದಕ್ಕೆ ಕಿಲಾಡಿ ಕಿಟ್ಟು. ಅದರಲ್ಲಿ ಮಡಿಲಲ್ಲಿ ಮಗುವಾಗಿ ನಾನು ಅಂತಕ್ಕಂಥ ಹಾಡನ್ನು ಹಾಡಿದ್ದಾರೆ ಅವರು. ಅದರಲ್ಲಿ ಮೂರನೇ ಸಿನಿಮಾ ಬಂದುಬಿಟ್ಟು ಅಂದರೆ ನಮಗೆ ಆರ್ಡ್ರಾಗಿ ಹೇಳಬೇಕು ಅಂತಂದರೆ ಗೊತ್ತಿದ್ರೆ ಅದಾಯ್ತಲ್ಲ. ಅದಾದಮೇಲೆ ಅವರು ಸಾಹಸ ಸಿಂಹ ಸಿನಿಮಾದಲ್ಲಿ ಹೇಗಿದ್ದರು ನೀನೇ ಚೆನ್ನ ಅಂತ ಹಾಡು ಹಾಡಿದ್ದಾರೆ. ಅದು ತುಂಬ ಫೇಮಸ್ ಹಾಡೋದು, ಫೇಮಸ್ ಆಯಿತು. ಆನಂತರ ಸಿಡಿದೆದ್ದ ಸಹೋದರ ಚಿತ್ರದಲ್ಲಿ ಬೇಡ ಅನ್ನೋರು ಉಂಟೆ ಹುಡುಗಿ ನಿನ್ನ ಬೇಡ ಅನ್ನೋರು ಉಂಟೆ ಅಂತ ಹೇಳಿದ್ದಾರೆ. ಆಮೇಲೆ ಜಿಮ್ಮಿಗಲ್ಲು ಚಿತ್ರದ್ದು ಬಂದರೆ ತುತ್ತು ಅನ್ನ ತಿನ್ನೋಕೆ ಬೊಗಸೆ ನೀರು ಕುಡಿಯೋಕೆ ಅಂಥೇಳಿ ಅದು ತುಂಬ ಫೇಮಸ್ ಆದ ಹಾಡು ಅದು. ಆನಂತರ ಕಲ್ಲು ವೀಣೆ ನುಡಿಯಿತು ಚಿತ್ರದಲ್ಲಿ ಅವರು ಹಾಡಿದ್ದು ಅಂತ ಹೇಳಿದ್ರೆ, ಕಲ್ಲು ವೀಣೆ ಚಿತ್ರದಲ್ಲಿ ಒಲವಿನ ಜೋಡಿ ಅಂತ ಹೇಳ್ಬಿಟ್ಟು ಒಂದು ಹಾಡು ಅದನ್ನು ಹಾಡಿದರು ಅವರು. ಡ್ಯೂಯೆಟ್ ಸಾಂಗ್ ಅದು, ಒಲವಿನ ಜೋಡಿ ಅಂತ ಹೇಳ್ಬಿಟ್ಟು. ಆನಂತರ ರುದ್ರನಾಗ ಅಂತಕ್ಕಂಥ ಒಂದು ಚಿತ್ರದಲ್ಲಿ ಚೆಲುವಿನ ಚೆನ್ನಿಗ ಸೊಗಸಿನ ಮಧುಮಗ ಅಂಥೇಳಿ ಒಂದು ಹಾಡು ಅವ್ರು ಹಾಡಿದ್ದಾರೆ. ಆನಂತರ ಸಿಂಹಗರ್ಜನೆ ಅಂತಕ್ಕಂಥ ಒಂದು ಚಿತ್ರದಲ್ಲಿ ಕನಸಲ್ಲಿ ನೀ ಬಂದು ಎದೆಯಲ್ಲಿ ನೀ ನಿಂತು ನನ್ನೇಕೆ ಕಾಡುವೆಯೋ ಅಂತಕ್ಕಂಥ ಒಂದು ಹಾಡಿದೆ, ಅದನ್ನು ಹಾಡಿದ್ದಾರೆ. ಆನಂತರ ಕೈದಿ ಸಿನಿಮಾದಲ್ಲಿ ಅವರು ಮುತ್ತೇ ಮಣಿಯೇ ನನ್ನ ಗಿಣಿಯೇ ಅನ್ನೋ ಹಾಡನ್ನು ಹಾಡಿದ್ದಾರೆ ಅವರು. ಇನ್ನು ಮೋಜುಗಾರ ಸೊಗಸುಗಾರ ಅಂತ ಒಂದು ಸಿನಿಮಾದಲ್ಲಿ ಹಂಸಲೇಖ ಮ್ಯೂಸಿಕ್ ಡೈರೆಕ್ಟರ್ ಅದಕ್ಕೆ. ಅದರಲ್ಲಿ ಅವರು ಕನ್ನಡವೇ ನಮ್ಮಮ್ಮ ಅವಳಿಗೆ ಕೈ ಮುಗಿಯಮ್ಮ ಅಂಥೇಳಿ ಹಾಡು ಅವರೇ ಹಾಡಿದ್ದಾರೆ. ಅದು ಕನ್ನಡ ರಾಜ್ಯೋತ್ಸವದಲ್ಲೆಲ್ಲ ಆಗ್ತಾ ಇರ್ತಾರೆ. ಭಾಳ ಫೇಮಸ್ ಹಾಡು. 1-2 ಸಿನಿಮಾಗಳ ನಂತರ ಅಂತಂದರೆ ಅವ್ರು ಹಾಡಿರೋ 2 ಸಿನಿಮಾಗಳ ನಂತರ ಅಂತ ಹೇಳಿದ್ರೆ, ನಾಗಕಾಳ ಭೈರವದಲ್ಲಿ ನಗುವುದೇ ಸ್ವರ್ಗ ಅಳುವುದೇ ನರಕ ಪಕಾವ್ ಅನ್ನೋರು. ಇದನ್ನು ಪ್ಯಾಥೋ ಹಾಡಿನಲ್ಲಿ ಜೇಸುದಾಸ್ ಅವ್ರ ಸಹ ಹಾಡಿದ್ರು ಅಷ್ಟೇ, ಅದೇ ಸಿನಿಮಾದಲ್ಲಿ. ಬಟ್ ಆ ಸಿನಿಮಾದಲ್ಲಿ ಇಲ್ಲ ಅದು, ಹಾಡಿದೆ ಅದು. ಅಂದರೆ ಯಾತಕ್ಕೂ ಯೂಸ್ ಮಾಡಿದ್ದಾರೆ, ಬಟ್ ಲೆಂತ್ಗಿಂತ ಆಗಿ ಏನೋ ಇದಾಗಿರ್ಬೋದು. ಹಾಂ, ತುಂಬ ಒಳ್ಳೆ. ಆಮೇಲೆ ಇಷ್ಟೇ ಚಿತ್ರಗಳ ಅಂತ ಯೋಚನೆ ಮಾಡಬೇಡ ನೀನು. ಅವರು ಯಾರು ನಮ್ಮ ವಿಷ್ಣು ಸರ್ ನಟರಾಜ ನಟರಾಜ ರಾಜಾದಿ ರಾಜ ವೀರಾದಿ ವೀರ. ಇವರು ಇಷ್ಟೇ ಇದನ್ನು ಮಾಡಲಿಲ್ಲ, ಭಕ್ತಿಗೀತೆಗಳು ಸಹ ಹಾಡಿದ್ದಾರೆ. ಅಯ್ಯಪ್ಪ ಸ್ವಾಮಿ ಭಕ್ತಿಗೀತೆಗಳನ್ನ ಹಾಡಿದ್ದಾರೆ. ಕೊಲ್ಲೂರ ಮೂಕಾಂಬಿಕೆದೇನೋ ಹಾಡಿದ್ದಾರೆ ಅನಿಸುತ್ತೆ. ಇನ್ನು ನನಗೆ ನೆನಪಿಗೆ ಬಂದಿರೋದು ಅಷ್ಟು, ಬಟ್ ಹಾಡಿದ್ದಾರೆ ಅವರು. ಹೌದಾ? ಯಾಕೆ ಅಂತಂದರೆ ಇವ್ರಿಗೆ ಶಮ್ಮಿ ಕಪೂರ್ ಹಾಡುಗಳು ಅಂತ ಕೇಳ್ಬಿಟ್ಟು ಭಾಳ ಇಂಪ್ರೆಸ್ ಆಗೋರಂತೆ. ಇವ್ರು ಚೆನ್ನಾಗಿ ಆಡ್ತಿದ್ರಂತೆ ಆವಾಗ ಸ್ಕೂಲ್ ಡೇಸ್ನಲ್ಲಿ ಗೆಳೆಯರ ಜೊತೆ ಎಲ್ಲ. ಸೊ ಇದನ್ನು ರಾಜೇಂದ್ರ ಸಿಂಗ್ ಅವರು ಗ್ರಹಿಸಿದ್ರು. ಅವರೇ ಫಸ್ಟ್ ಬೀಟ್ಗೆ ಹಾಕಿದ್ದದಕ್ಕೆ, ನಾಗರಹೊಳೆಯಲ್ಲಿ ಹಾಡು ಆಡ್ಸೋದಕ್ಕೆ. ಆವಾಗ ನಮ್ಗೆ ಎಷ್ಟು ಖುಷಿ ಅಂತಂದರೆ, ಅಬ್ಬಾ ನಮ್ಮ ವಿಷ್ಣು ಸರ್ ಹಾಡು ಆಡ್ತಾರಲ್ಲ ಅಂತಕ್ಕಂಥದ್ದು ಒಂದು ಮನಸ್ಸು. ನಟರಲ್ಲ, ಗಾಯಕರು ಹೌದು ಅಂತೇಳಿ. ಮತ್ತು ಕಥೆಗಾರರು ಸಹ ಇವರು ಒಂದು ಸಿನಿಮಾಗೆ ಕಥೆಯನ್ನು ಬರ್ಕೊಟ್ರು ಅವರಿಗೆ. ಅದು ಲವ್ ಸ್ಟೋರಿ 19 ಏನೋ ಬರುತ್ತೆ. ಅದು ಲವ್ 19 ಅದು ತುಂಬ ನನಗೆ ಈ ಭಾಸ್ಕರ್ ಅಂತ ಇದ್ರಲ್ಲ ಅಸೋಸಿಯೇಟು, ಅವರು ಯಾರಿಗೋ ಮಾಡಿಸಿದ್ರಪ್ಪ. ಅದು ಅವ್ರ ಕಥೆಗಾರರು. ಅದಕ್ಕೆ ಐ ಲವ್ ಯುನಾ ಏನೋ ಆ ಥರದ ಹೆಸರು, ಅದು ಮರ್ತೋಗಿದೆ ನನಗೆ ಅದು. ಬಟ್ ಕತೆ ಬರ್ಕೊಟ್ರು ಅವ್ರಿಗೆ. ಹಾಂ, ಆ ಥರದ್ದು ನೇಚರ್ ಇರ್ತಕ್ಕಂಥ. ಇವರು ವಿಷ್ಣುವರ್ಧನ್ ಅವರು ವಿಷ್ಣುಪ್ರಿಯ ಕಂಬೈನ್ಸ್ ಅಂತ ಹೇಳ್ಬಿಟ್ಟು ಒಂದು ಹಂಚಿಕೆಯ ಸಮಸ್ಯೆನೂ ಸ್ಥಾಪನೆ ಮಾಡಿದರು. ಶ್ರೀ ಕಾಮಾಕ್ಷಿ ಫಿಲಿಮ್ಸ್ ಅಂತ ಹೇಳ್ಬಿಟ್ಟು ತಾಯಿ ಹೆಸರಿನ ಮೇಲೆ
ಅವರು ಚಿತ್ರ ನಿರ್ಮಾಣನೂ ಮಾಡಿದರು. ಈ ಜೊತೆಯಲ್ಲಿ ಯಾರ್ಯಾರಿದ್ದರು ಅಂತಂದರೆ ಮಾಣಿಕ್ ಚಂದ್ ಮತ್ತು ನಿತ್ಯಾನಂದ್ ಅಂತೇಳಿ ಅವರ ಬಾಲ್ಯ ಸ್ನೇಹಿತ ಒಬ್ಬ ಆತ, ಕ್ಲೋಸ್ ಫ್ರೆಂಡ್ ಆತ. ನಿತ್ಯಾನಂದ್ ಅನ್ನೋರು ಇದ್ದರು, ಪಾರ್ಟ್ನರ್ ಮೇಲೆ ಮಾಡಿದರು. ಈ ರೀತಿಯಲ್ಲಿ ಅವ್ರ ಜೀವನ ಮುಂದುವರಿತು. ಆದರೆ ಅವರಿಗೆ ಬಂದ ಬಿರುದುಗಳನ್ನೇ ಮರೆತು ಬಿಟ್ಟಿದೆ. ಯಾಕೆ ಅಂತಂದರೆ ಇವತ್ತು ಪೇಪರ್ ಬರೋದು ಕಡಿಮೆ ಆಗಿದೆ. ಪೇಪರ್ ಬಂದರೆ ನೋಡ್ತಾ ಇದ್ದರು, ಆಮೇಲೆ ಇಲ್ಲದ ವ್ಯಕ್ತಿ ಬಗ್ಗೆ ಈಗ ನೋಡೋರು ಕಡಿಮೆ ಆಗಿದ್ದಾರಲ್ಲ. ಹಾಂ, ಮತ್ತೆ ಅದಕ್ಕೆ ಇದೆ. ಆ ಬಿರುದುಗಳನ್ನು ನಮ್ಮ ಆಡಿಯನ್ಸಿಗೆ ನಾನು ಹೇಳಲೇಬೇಕು. ಇಲ್ಲ ಹೇಳಿ ಸರ್, ಯಾಕಂದ್ರೆ ನಮಗೊಂದು 3-4 ಗೊತ್ತಿದೆ ಅಷ್ಟೇ. ಗೊತ್ತಿಲ್ಲದಿರೋ ಒಂದಿಷ್ಟು ಹೇಳಿದ್ರೆ ನಮ್ಮ ವೀಕ್ಷಕರಿಗೂ ಮತ್ತು ನನಗೂ ಕೂಡ ಮಾಹಿತಿ. ಒಂದು ಸ್ವಲ್ಪ ನಾನು ಉಸಿರು ತಗೊಂಡು ನೆನಪು ಮಾಡ್ಕೊಂಡು ನೀಟಾಗಿ ಹೇಳ್ಬಿಡ್ತೀನಿ. ಯಾಕೆಂತಂದರೆ ತಪ್ಪು ಹೇಳ್ಬಾರ್ದಲ್ವಾ. ಹಂಗಾದ್ರೆ ಇನ್ನೊಂದು ಬ್ಲಾಕ್ ಟೀ ಕುಡಿದ್ಬಿಡೋಣ. ಏನೋ ಕುಡಿದ್ಬಿಟ್ಟು ಮಾಡೋದು. ಸಚಿನ್, ಒಂದು ಬ್ಲಾಕ್ ಟೀ ಕೊಡಪ್ಪ ಸರ್ಗೆ.